ಹಾಯ್ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಹಸಿ ಬಟಾಣಿ ತರಕಾರಿ ಎಲ್ಲ ಹಾಕಿ ಒಂದು ಮೈಲ್ಡ್ ಆಗಿರುವಂತಹ ಬಾತ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ. ತಿಂಡಿ ಎಲ್ಲ ತಿಂದು ಶ್ರಾವಣಿನ ಕಳಿಸಿ ನಾವು ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿದ್ವಿ. ಅದ್ರ ಜೊತೆಗೆ ನಾನು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ 10 ನಿಮಿಷದಲ್ಲಿ ಹೇಗೆ ಲಂಗನ ಸ್ಟಿಚ್ ಮಾಡೋದು ಅಂತೇಳಿ ಲಾಸ್ಟಲ್ಲಿ ವಿಡಿಯೋನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಿಗ್ಗೆ ನಾನು ಭಾನುವಾರ ಏನಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ, ಒಂದು ಮಿನಿ ಬ್ಲಾಗ್ನ ಹಾಕಿದ್ದೆ ಅಷ್ಟೇ ಅಂತಲೇ ಹೇಳ್ಬೋದು. ಭಾನುವಾರ ಇವತ್ತು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಬಟಾಣಿ ಇತ್ತು. ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ, ಅವರೆಕಾಳಿಗಿಂತನೂ ತುಂಬ ಇಷ್ಟ. ಹಾಗಾಗಿ ಎಲ್ಲ ಫ್ರೆಶ್ ಆಗಿರೋ ತರಕಾರಿ ಕೂಡ ಇತ್ತು. ಹಾಗಾಗಿ ಬಾತ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾರ್ಮಲಾಗೆ ನಾವು ಎಲ್ಲ ಸುಮಾರು ಥರ ಬಾತ್ನ ಮಾಡ್ತಾರೆ ಎಲ್ಲರೂ. ನಾನು ಇವತ್ತು ಅದೇ ಥರ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ. ಇದಕ್ಕೆ ಮೇಯ್ನಾಗಿ ಬಂದು ತೆಂಗಿನಕಾಯಿ ಹಾಲು ಬೇಕು. ಹಾಗಾಗಿ ಇದನ್ನು ಒಂದು ಹೋಳು ಹಸಿ ತೆಂಗಿನಕಾಯಿ, ನೀವು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಯೂಸ್ ಮಾಡಬೇಡಿ, ಅಲ್ಲೇ ಕೆಚ್ಚಿ ಅಲ್ಲೇ ತುರಿದಿರುವಂಥದ್ದನ್ನ ಯೂಸ್ ಮಾಡಿದ್ರೆ ಹಾಲು ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಕಾಯಿ ಹಾಲನ್ನ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಈ ಥರ ಸೋಸು ಅಂಥದ್ದು ಇಲ್ಲ, ಹಾಗಾಗಿ ತೊಗೊಬೇಕು. ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾವು ಎಷ್ಟೇ ಐಟಮ್ನ ತೊಗೊಳ್ತಾ ಇದ್ರು ಮನೆಗೆ ಏನಾದರೂ ಒಂದು ತೊಗೋಬೇಕು ಅಂತ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇದು ಒಂದು ಇದೆ, ತೊಗೊಳ್ಳೋಣ ಎಲ್ಲಾದರೂ ಹೋದಾಗ ಅಂತೇಳಿ ತೊಗೊಳ್ಬೇಕು. ಈಗ ಹಾಲು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಪ್ಪ ಖಾಲಿಯಾಗಿದೆ. ಅದಕ್ಕೆ ಇವಾಗ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಅನಾನಸು, ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ಗೋಡಂಬಿನ ಹಾಕಿ ಸಣ್ಣ ಉರಿಲಿ ಫ್ರೈ ಮಾಡ್ಕೊಬೇಕು. ನಾವು ಯಾವಾಗಲೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಸಣ್ಣ ಉರಿಯಲ್ಲಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅಂದರೆ ಟೈಮ್ ತಗೊಳುತ್ತೆ ಅನ್ನೋದೊಂದು ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬೇಗ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ, ಸಣ್ಣ ಉರಿಯಲ್ಲಿ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ ಈರುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬಟ್ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು. ಇದು ಆಲ್ಮೋಸ್ಟ್ ವೈಟ್ ಕಲರ್ ಪಲಾವ್ ಥರ ಬರುತ್ತಲ್ಲ, ಅದು ಇದು. ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿ ಏನು ಬಳಸೋದಿಲ್ಲ. ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು. ನಾನು ಹಾಕೊತಾ ಇರೋದು ಬುಲೆಟ್ ಮೆಣಸಿನ್ಕಾಯಿ, ಹಾಗಾಗಿ ಇದು ಸ್ವಲ್ಪ ಖಾರ ಇರುತ್ತೆ. ಹಾಗಾಗಿ ನನಗೆ ಇಷ್ಟೇ ಸಾಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ನಾನು ಸಣ್ಣದಾಗೆ ಹಚ್ಚಿಟ್ಟಿರುವಂಥ ತರಕಾರಿ ಕೂಡ ಹಾಕೊತಾ ಇದ್ದೀನಿ. ನಾನು ಇದೇ ಥರ ಸಣ್ಣದಾಗೆ ಹಚ್ಕೊಳ್ಳೋದು, ಉದ್ದ ಎಲ್ಲ ಹಚ್ಚೋಕ್ಕೆ ಹೋಗೋದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕಷ್ಟು ಹಸಿ ಬಟಾಣಿ ಅಥವಾ ಹಸಿ ಅವರೆಕಾಯಿ ಕೂಡ ಹಾಕೋಬೋದು. ನೀವು ಈ ಹೋಟೆಲಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ಸ್ವಲ್ಪ ಮೈಲ್ಡಾಗಿರುವಂಥದ್ದನ್ನ ತಿಂತೀರಲ್ಲ ಬಾತು, ಆ ಥರ ಬರುತ್ತೆ ಇದು ಟೇಸ್ಟು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಇದಕ್ಕೆ ಮೇಯ್ನಾಗೆ ಶುಂಠಿನ ತುರಿದು ಹಾಕೋಬೇಕು, ಬಟ್ ನನ್ನ ಹತ್ರ ಶುಂಠಿ ಇರಲಿಲ್ಲ ಅಂತೇಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಾನಿಲ್ಲಿ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ. ನಮ್ಮ ಮನೇಲಿರೋ ಧನಿಯಾ ಪೌಡರು ಕಲರ್ ಬಂದುಬಿಟ್ಟಿದೆ, ಯಾಕಂದರೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮಿಲ್ ಮಾಡಿಸಾದ್ಮೇಲೆ ಧನಿಯಾನ ಮಿಲ್ ಮಾಡಿಸೋದ್ರಿಂದ ಆ ಕಲರ್ ಬಂದಿದೆ. ಬಟ್ ನಮ್ಮದು ವೈಟ್ ಬಾತ್ ಆಗಲ್ಲ, ಸ್ವಲ್ಪ ಕಲರ್ ಆಗುತ್ತೆ ಅಂತ ಗೊತ್ತು ನನಗೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಇದು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಕೂಡ ಬಿಸಿಗಿಟ್ಟಿದ್ದೆ, ನೀರು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನಗೆ 1/4 ಲೋಟದಷ್ಟು ಕಾಯಿ ಹಾಲು ಸಿಕ್ಕಿತ್ತು ಒಂದು ಹೋಳಲ್ಲಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ನೀರು ಎರಡನ್ನೂ ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಆಗುವಷ್ಟು ನೋಡಿ ಹಾಕ್ಕೊಳ್ಳಿ. ಅಥವಾ ಹಾಲನ್ನ ಅಳತೆ ಮಾಡದೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ, ಚೆನ್ನಾಗಾಗಲ್ಲ, ಮೆತ್ತಗೆ ಆಗಿಬಿಡುತ್ತೆ, ಆಮೇಲೆ ಮುದ್ದೆ ಥರ ಆಗಿಬಿಡುತ್ತೆ. ಇವಾಗ ನೀಟಾಗಿ ನೀರೆಲ್ಲ ಹಾಕಿ ಆದಮೇಲೆ ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ಥರ ವೆಯ್ಟ್ ಮಾಡ್ಕೊತೀನಿ. ನಾನಿಲ್ಲಿ ಟೊಮೊಟೊ ಬಳಸಿಲ್ಲ, ಯಾಕಂದರೆ ವೈಟ್ ಬರಲಿ ಅಂತೇಳಿ. ಹಾಗಾಗಿ ನಾನಿಲ್ಲಿ 1 ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಾತ್ ಅಂತೂ. ಇದಕ್ಕೆ ನೀವು ಮೊಸರು ಬಜ್ಜಿ ಮಾಡ್ಕೋಬೋದು ಅಥವಾ ಚಟ್ನಿ ಮಾಡ್ಕೋಬೋದು, ಏನಾದರೂ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಮೈಲ್ಡಾಗಿರುತ್ತಲ್ವ. ಕೆಲವ್ರಿಗೆ ಎದೆ ಉರಿಯುತ್ತೆ, ಚಕ್ಕೆ ಪುಡಿ ಅದು ರುಬ್ಬಿ ಹಾಕೋದು, ಆ ಥರದವ್ರಿಗೆಲ್ಲ ಈ ಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನಕ್ಕೂ ಕೂಡ ಅಷ್ಟೇ, ನಾವು ಕಾಯಲ್ಲಿ ಹಾಕಿರೋದ್ರಿಂದ ಫುಲ್ಲು ಡ್ರೈ ಆಗೋದು ಆ ಥರ ಎಲ್ಲ ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ, 3/4 ಭಾಗ
ಬೆಂದ ಮೇಲೆ ನಾವು ಒಂದು ವಿಷಲ್ನ ಕೂಗಿಸ್ಕೊಬೇಕು. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಯಾಕಂದರೆ ಅಕ್ಕಿನೂ ಕೂಡ ನಾನು ನೆನೆಸ್ಕೊಂಡಿದ್ದೆ. ಅದು ವಿಷಲ್ ಕೂಗುವಷ್ಟರಲ್ಲಿ ನಾನು ಇಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಏನು ಮೊಸರು ಬಜ್ಜಿ ಮಾಡಲ್ಲ, ಯಾಕಂದರೆ ನಾನು ಶ್ರಾವಣ್ಯ ಇಬ್ಬರೇ ತಿನ್ನುವಂಥದ್ದು ಮೊಸರು ಬಜ್ಜಿನ. ರಾಗು ತಿನ್ನೋದಿಲ್ಲ. ಹಾಗಾಗಿ ಶ್ರಾವಣ್ಯ ಅಮ್ಮ ಮಾಡಿ ಅಂತ ಹೇಳಿದ್ಲು, ಹಾಗಾಗಿ ಮಾಡ್ತಾ ಇದ್ದೀನಿ. ಹಾಗೆ ರಾಗುಗೂ ಕೂಡ ಸೌತೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಮೊಸರು ಯಾಕೋ ಇವತ್ತು ಗಟ್ಟಿ ಇರಲಿಲ್ಲ, ಮೊಸರು ಸ್ವಲ್ಪ ತೆಳ್ಳೆ ಥರ ಇತ್ತು, ಹಾಲು ಥರನೇ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಚಳಿಗೆ ಅಂತ ಅನಿಸುತ್ತೆ, ಬಟ್ ನಾನು ಮೊಸರು ಎಪ್ಪಾಕಿರಲಿಲ್ಲ, ಹಾಗಾಗಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಅನ್ನ ಎಲ್ಲ ವೆಯ್ಟ್ ಇಳಿಯೋಷ್ಟರಲ್ಲಿ ನಾನು ಹಾಗೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಶ್ರಾವಣಿನ ಸ್ಕೂಲಿಂದ ಬಿಟ್ಟು ಬಂದಮೇಲೆ ಪುನಃ ನಾನು ಅಡುಗೆ ಮನೆ ಕೆಲಸಕ್ಕೆ ಹೋಗಲ್ಲ ಮಧ್ಯಾಹ್ನದ ತನಕನೂ. ಇಷ್ಟು ಮಾಡಿಬಿಟ್ಟಿರ್ತೀನಿ. ನೀನು ಸಾಯಂಕಾಲ ಅಡುಗೆ ಮಾಡಿದ್ರೆ ಮಾತ್ರ ನಾವು ಕೂಡ ತಿಂಡಿ ಎಲ್ಲ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನೋಡೋಣ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಯಾಕಂದರೆ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಹೋಗಿದ್ದು, ಬಟ್ ಅವತ್ತು ಕೂಡ ನಮಗೆ ದರ್ಶನ ಆಗಿರಲಿಲ್ಲ. ಹಾಗಾಗಿ ಸುಮಾರು ದಿವಸ ಆಯಿತು. ದರ್ಶನ ಮಾಡೋಣ, ಇವತ್ತು ಸೋಮವಾರ ಅಷ್ಟು ರಶ್ ಇರಲ್ಲ ಅಂದ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಪಲಾವ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಶ್ರಾವಣಿಗಂತೂ ಒಗ್ಗರಣೆ ಹಾಕಬೇಕಾದ್ರೇ ಅಮ್ಮ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಅಮ್ಮ ಅಂತಲೇ ಹೇಳ್ತಾ ಇರ್ತಾಳೆ. ಹಾಗಾಗಿ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ, ನಾನು ಅವಳಿಗೆ ಯಾವಾಗಲೂ ಸುಮಾರು ಸಲ ಹೇಳಿದ್ದೀನಿ, ನಾನು ಸ್ಟೀಲ್ ಬಾಕ್ಸ್ನೇ ಯೂಸ್ ಮಾಡ್ತೀನಿ. ಆದಷ್ಟು ನಾನು ಪ್ಲಾಸ್ಟಿಕ್ ಬಾಕ್ಸ್ನ ಅವಳಿಗೆ ಯೂಸ್ ಮಾಡೋದಿನ, ಯಾವುದಕ್ಕೆ ಆದ್ರೂ ಅಷ್ಟೇ ನಾನು ಸ್ಟೀಲ್ ಬಾಕ್ಸೇ ಯೂಸ್ ಮಾಡುವಂಥದ್ದು. ಮತ್ತು ಈ ಚಳಿ ಟೈಮಲ್ಲಿ ಮಕ್ಕಳು ಜಾಸ್ತಿ ನೀರು ಕುಡಿಯೋದಿಲ್ಲ, ಆವಾಗ ಫ್ರೂಟ್ಸು ಮತ್ತು ಸೌತೆಕಾಯಿ, ಎಳ್ನೀರು ಈ ಥರದ್ದೆಲ್ಲ ಜಾಸ್ತಿ ಕೊಡಬೇಕು. ಇಲ್ಲಾಂದರೆ ಸ್ಕಿನ್ನೆಲ್ಲ ಡ್ರೈ ಆಗುವಂಥದ್ದು, ತುಟಿ ಹೊಡೆಯುವಂಥದ್ದು ಆ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ಮಕ್ಕಳಿಗೆ ನೀರು ಕುಡಿಬೇಕು ಅಂತ ಅನ್ಸಲ್ವಲ್ಲ, ಹಾಗಾಗಿ ನಾವು ಸೌತೆಕಾಯಿ, ಎಳ್ನೀರು ಈ ಥರದ್ದೆಲ್ಲ ಜಾಸ್ತಿ ನಾವೇ ಕುಡಿಸ್ಬೇಕು. ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು ನಾನು ರಾಗು ಇಬ್ಬರೂ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಹೋಗ್ಬೇಕಾದ್ರೇ ಸ್ವಲ್ಪ ಯಾಕೋ ಒಂಥರ ಇಲ್ಲಿಂದನೇ ಟ್ರಾಫಿಕ್ ಜಾಮ್ ಅಂತ ಅನ್ನಿಸ್ತಾ ಇತ್ತು ನಮಗೆ. ಎಲ್ಲಿ ಇವತ್ತು ರಶ್ ಇರುತ್ತೋ ಏನೋ ಅಂದ್ಕೊಂಡು ಹೋದ್ವಿ, ಬಟ್ ಅಷ್ಟು ರಶ್ ಇರಲಿಲ್ಲ. ಯಾಕಂದರೆ ಗಾಡಿಗಳು ಪಾಸ್ ಆಗೋದು ಸ್ವಲ್ಪ ನಿಧಾನ ಆಗ್ತಾಯಿತ್ತು ಅಷ್ಟೇ, ರಶ್ ಏನಿರಲಿಲ್ಲ. ಹಾಗಾಗಿ ನಾವು 30 ರೂಪಾಯಿ ಟಿಕೆಟೇ ತೊಗೊಳೋದು ಯಾವಾಗ್ಲೂ. 30 ರೂಪಾಯಿ ಟಿಕೆಟ್ ಅಂದರೆ ಅಲ್ಲಿ ಕ್ಯೂವಲ್ಲಿ ಹೋಗ್ಬೇಕಾದ್ರೇ ಕೊಡ್ತಿದ್ರು, ಬಟ್ ಈಗ 1 ತಿಂಗಳಿಂದ ಅಲ್ಲಿ ಸ್ಟಾಪ್ ಮಾಡಿ ಕೌಂಟ್ರಲ್ಲೇ ತೊಗೋಬೇಕಂತೆ. ಹಾಗಾಗಿ ಅಲ್ಲೋಗಿ ತೊಗೊಂಡು ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ದೇವರಿಗೆ ಗಂಧ ಕಡ್ಡಿ ಕರ್ಪೂರ ಹಚ್ಚಿ ನಾನು ಯಾವಾಗ್ಲೂ ಆರತಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಬರುವಂಥದ್ದು. ಹಣ್ಣು ಕಾಯಿ ಎಲ್ಲ ನಾನು ತೊಗೊಳಲ್ಲ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಬಂದು ಹೊರಗಡೆ ಬಂದ ತಕ್ಷಣ ಈ ಥರ ಪೂಜೆ ಮಾಡಿಬಿಟ್ಟು ವಾಪಸ್ ಬರ್ತೀವಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ. ನಮಗೆ ಏನೋ ಒಂಥರ ಮೈಸೂರಲ್ಲಿ ಇರೋರಿಗೆ ಅಂತಲೇ ಎಲ್ಲ, ಬೇರೆಯವ್ರಿಗೂ ಹಂಗೆ ಅನಿಸುತ್ತೆ ಏನೋ. ತಿಂಗ್ಳಿಗೆ 2 ಸತಿ 3 ಸತಿ ಹೋದ್ರೂ ಬೇಜಾರಾಗೋದಿಲ್ಲ. ನಮ್ಮ ಮೈಸೂರಲ್ಲಿ ಇರೋರ್ಗಂತೂ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಸಲ ಹೋಗಿರ್ತಾರೆ ಅನ್ನೋದೇ ಜ್ಞಾಪನಕ್ಕೆ ಇರಲ್ಲ, ಲೆಕ್ಕನೇ ಇಟ್ಕೊಂಡಿರಲ್ಲ, ಅಷ್ಟು ಸಲ ಹೋಗ್ಬಿಟ್ಟಿರ್ತೀವಿ. ನಾವು ಮೈಸೂರಿಗೆ ಬಂದಮೇಲಂತೂ ಲೆಕ್ಕನೇ ಇಲ್ಲ, ನಮ್ಗೆ ಲೆಕ್ಕನೇ ಸಿಕ್ಕಿಲ್ಲ ನಾವು ಎಷ್ಟು ಸಲ ಹೋಗಿದ್ದೀವಿ ಅಂತ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಾಯಂಕಾಲಕ್ಕೆ ನಾನು ಇದು ಬದನೆಕಾಯಿ ತುಂಬ್ಗಾಯಿ ಮಾಡೋಣ, ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಯಾಕೋ ತುಂಬ ಹುಳ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ನೋಡಿ ಚೆಕ್ ಮಾಡಾದ್ಮೇಲೆ ಇಷ್ಟು ಸಿಕ್ತು ಬದನೆಕಾಯಿ. ಹಾಗಾಗಿ ಅದನ್ನು ಕೂಡ ಬದನೆಕಾಯಿ ಹೆಣ್ಗಾಯಿಗೆ ಏನು ಪಲ್ಯ ಹಾಕ್ತೀವ ಅದನ್ನೇ ಮಸಾಲೆನ ಹಾಕ್ತೀವ ಅದನ್ನೇ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಚಪಾತಿನೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಚಪಾತಿ ಕೂಡ ಮಾಡಿಕೊಂಡು ನಾನಿವಾಗ ಒಂದು ಲಂಗ ಹೊಲಿಬೇಕಿತ್ತು, ಹಾಗೆ ಕಟ್ಟಿಂಗ್ ವಿಡಿಯೋಸ್ ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡಿ, ಕೇವಲ 10 ನಿಮಿಷದಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು ಬೇಗನೆ. ನೋಡಿ ಇದು ಬಾರ್ಡ್ರ್ ಲಂಗ, ಬಟ್ ಬಾರ್ಡ್ರ್ ದೊಡ್ಡದಿಲ್ಲ, ಚಿಕ್ಕದಿದೆ. ಈ ಥರದ್ದಿದ್ದಾಗ ನಾವು ಬಾರ್ಡ್ರ್ ಕೆಳಗಡೆ ಮಕ್ಕಳು ಉದ್ದ ಆದರೆ ಬಿಡಬೇಕು ಅಂತೀವಲ್ಲ, ಆ ಥರ ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಬಿಟ್ಟಿಲ್ಲ. ನಿಮಗೆ ಉದ್ದ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಇಲ್ಲ, ಸಿಂಪಲ್ ಅಂದರೆ ಸಿಂಪಲ್ಲು, ಯಾರು ಬೇಕಾದರೂ ಹೊಲಿಬೋದು. ನೀವು ಮಿಷಿನ್ ತುಳಿಯೋಕ್ಕೆ ಬರುತ್ತೆ ಅಂದರೆ ಸಾಕು, ಅಷ್ಟೇ ಹೊಲಿಬೋದು. ಇವಾಗ ನಾನು ಒಬ್ರಿಗೆ ಒಂದೇ ಹುಡುಗಿಗೆ ಹೇಳಿರೋದು, ಹಾಗಾಗಿ ಎಷ್ಟು ಬೇಕಾದರೂ ನರಿಗೆ ಕೊಡ್ಬೋದು. ಹಾಗಾಗಿ ನಾನು ಪೂರ್ತಿ ಸೀರೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ, ಬ್ಲೌಸಿಗೆ ಬಿಟ್ಟು. ಮತ್ತು ಒಳಗೆ ಸರ್ಗು ಅಂತ ಬರುತ್ತಲ್ಲ ಪ್ಲೇನು, ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಸೈಡ್ಗಿಟ್ಟು ನೀನು ಎಕ್ಸ್ಟ್ರಾ ಏನು ಸಿಗುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಅಡ್ಡಳ್ತೆ ಅಂದರೆ ಅಗಲ ಎಷ್ಟು ಬೇಕು ಅಂತ ನಾವು ಅವರ
ಬಟ್ಟೆಲಿ ನೋಡಿ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ಆಮೇಲೆ ಅಡ್ಡಗಳನ್ನ 4 ಇಂಚು ತಗೊಂಡಿದ್ದೀನಿ. ಈಗ ಪಟ್ಟಿ ಕೂಡ ರೆಡಿ ಆಯಿತು. ಇಷ್ಟೇ ಪಟ್ಟಿ, ಇನ್ನೇನು ಇಲ್ಲ ಇದಕ್ಕೆ. ಕಟ್ಟಿಂಗು ತುಂಬ ಈಸಿ ಇರುತ್ತೆ. ನಾವು ಸೀರೆ ಹಂಚು ಹೊಲಿತೀವಲ್ಲ ಹಾಗೆ ಅಂದರೆ ಬ್ಯಾಕ್ ಸೈಡಿಗೆ ಬರೋ ಥರ ಸೀರೆ ಏನು ನಾವು ಫ್ರಂಟ್ ಇರುತ್ತೆ ಅದಕ್ಕಲ್ಲ, ಒಳಗಡೆಗೆ ಬರೋ ಥರ ಸೀರೆ ಹಂಚು ಹೆಂಗೆ ಹೊಲಿತೀವೋ ಹಂಗೆ 2 ಕಡೆನೂ ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ಇದು ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಚುಚ್ಚುತ್ತೆ, ನಾನು ಹೊರ್ಲಕ್ಕೆಲ್ಲ ಮಾಡಲ್ಲ ಅಂಥೇಳಿ ಸ್ಟಾರ್ಟಿಂಗು ನಾವು ಎಲ್ಲಿಂದ ನರಿಗೆ ಹಿಡಿತೀವಿ ಅಲ್ಲಿ ಸೀರೆ ಹಂಚು ಹೆಂಗೆ ಹೊಲಿತೀವೋ ಹಂಗೆ ಹೊಲ್ಕೊಂಡ್ರೆ ಸಾಕು. ಯಾಕಂದರೆ ಹೊಲಿದ್ರೆ ಒಂದು ಫಿನಿಶಿಂಗ್ ಇರುತ್ತೆ ಅಂತ ಅಷ್ಟೇ. ಇವಾಗ ಅದು ಹೊಲ್ದಾದ್ಮೇಲೆ ನಾನು ನರಿಗೆ ಕೊಡ್ತಾ ಇದ್ದೀನಿ ನೋಡಿ. 2 ಇಂಚಿಗೆ ನೀವು ಮಾರ್ಕಾದರೂ ಹಾಕೊಂಡು ಮಾಡ್ಕೊಳ್ಳಿ, ಅಥವಾ ಗುಂಡ್ಪಿನ ಫಸ್ಟೇ ಎಲ್ಲ ಜೋಡಿಸ್ಬಿಟ್ಟು ಗುಂಡ್ಪಿನ ಹಾಕೊಂಡ್ರು ಮಾಡ್ಕೋಬೋದು. ನಾನಿಲ್ಲಿ ಅದೇ ಅಂದರೆ ನಾನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನನಗೆ ಕಣ್ಣಳ್ತಲೇ ಗೊತ್ತಾಗುತ್ತೆ ಚಿಕ್ಕದಿದೆಯಾ ದೊಡ್ಡದಿದೆಯಾ ಅಂತೇಳಿ. ಹಾಗಾಗಿ ನೀಟಾಗಿ ನರಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಇದು, ಸಿಂಪಲ್ ಅಂದರೆ ಸಿಂಪಲ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮಿಷಿನ್ ತುಳಿಯೋಕ್ಕೆ ಬಂದ್ರೇ ಸಾಕು, ಮೊದಲೇ ಹೇಳ್ದಂಗೆ ಆರಾಮಾಗಿ ಹೊಲ್ಕೋಬೋದು. ನೋಡಿ ಇವಾಗ ಫುಲ್ ಆಗೇ ಹೋಯ್ತು ಇದು ಲಂಗ. ಕರೆಕ್ಟಾಗಿ 10 ನಿಮಿಷದಲ್ಲಿ ಹೊಲಿಬೋದು, ಕಟ್ಟಿಂಗು ಸ್ಟಿಚಿಂಗ್ 2 ಸೇರಿಸ್ಕೊಂಡು. ಇವಾಗ ನೀವು ಪಟ್ಟಿ ಏನು ಮಾಡ್ಕೊಂಡಿದ್ದೀರಾ ಅದನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟು ತನಕ ಬರುತ್ತೆ. ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿಬಿಡಿ. ನೀವು ಪುನಃ ಬಿಚ್ಚಿ ಪುನಃ ನರಿಗೆ ಜಾಸ್ತಿ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ ಅದನ್ನು. ಇವಾಗ ನೋಡಿ ನನ್ನ ನರಿಗೆ ಎಲ್ಲ ಕೊಟ್ಟಾಗಿದೆ. ಇಷ್ಟಕ್ಕೇ ನೀವು ಪಟ್ಟಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಉದ್ದಕ್ಕೆ ಸ್ಟಿಚ್ ಹಾಕೊತಾ ಇದ್ದೀನಿ, ನರಿಗೆನ ಹಿಡಿದು. ಈ ಥರ ಮಾಡೋದ್ರಿಂದ ನರಿಗೆ ತುಂಬ ನೀಟಾಗಿ ಕೂರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಲಂಗ ಬ್ಲೌಸ್ಗೆ. ಕೆಲವರು ಈ ಥರ ಮಾಡಲ್ಲ, ಇಷ್ಟಕ್ಕೇ ಪಟ್ಟಿ ಕೊಟ್ಬಿಡ್ತಾರೆ. ನಾನಿಲ್ಲಿ ಸ್ಟಿಚ್ ಕೂಡ ಹಾಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ ಇವಾಗ ನಿಮ್ಗೆ ನೀಟಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬರ್ತಿದೆ ಪಟ್ಟಿ ಅಂತೇಳಿ. ಒಂದು 5 ಇಂಚಿಗೆ ಇವಾಗ ಎಲ್ಲದಕ್ಕೂ ಸ್ಟಿಚ್ ಹಾಕಿ ಆದಮೇಲೆ ನಾವು ಮೇಲ್ಗಡೆಗೆ ಮೇನ್ ಫ್ಯಾಬ್ರಿಕ್ನ ಸೀದಾದಲ್ಲಿ ಇಟ್ಕೋಬೇಕು, ಕೆಳಗಡೆಗೆ ಪಟ್ಟಿನ ನಾವು ಉಲ್ಟದಲ್ಲಿ ಇಟ್ಕೊಬೇಕು. ಈಗ ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಟೈಲರಿಂಗ್ ಬರುತ್ತೆ ಅಂದರೆ ಗೊತ್ತಾಗುತ್ತೆ ಯಾವುದು ಸೀದಾ ಬರುತ್ತೆ ಯಾವುದು ಉಲ್ಟಾ ಬರುತ್ತೆ ಅಂತೇಳಿ. ಇವಾಗ ನೀಟಾಗಿ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಸ್ಟಿಚ್ ಮಾಡಿ ಆದಮೇಲೆ ಮೇಲ್ಗಡೆದನ್ನು ಒಂದೇ ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕೂಳೆ ಥರ ಕಾಣಬಾರ್ದಲ್ಲ. ಹಾಗಾಗಿ ಇದನ್ನು ಕೂಡ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಾನು ಇಲ್ಲಿ ಗುಂಡ್ಪಿನ್ ಹಾಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಎಳ್ಕೊಂಡಂಗೆ ಆಗ್ಬಿಡುತ್ತೋ, ಸಿಂಗಲ್ ಪಟ್ಟಿ ಅಲ್ವಾ, ಹಾಗಾಗಿ ಗುಂಡ್ಪಿನ್ನ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊತೀನಿ. ನೀವು ನರಿಗೆ ಕೊಡಬೇಕಾದ್ರೂ ಗುಂಡ್ಪಿನ್ನ ಹಾಕೋಬೋದು. ನೀವು ಹೊಸ್ದಾಗಿ ಕಲಿತಿದ್ದೀರಾ ಅಂತಂದರೆ ಗುಂಡ್ಪಿನ್ನ ಸಹಾಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ಪಟ್ಟಿ ಆಗಿದೆ, ನಾನು ಇವಾಗ ಜಾಯಿಂಟ್ ಮಾಡ್ಕೊತಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, 2 ಸೈಡೂ ನಾನು ಸೀರೆನ ಯಾವ ಥರ ಅಂಚನ್ನ ಫೋಲ್ಡ್ ಮಾಡ್ತಾರೆ ಆ ಥರ ಫೋಲ್ಡ್ ಮಾಡ್ಕೊಂಡಿದ್ದೆ. ಯಾಕಂದರೆ ಅದು ಹುಲ್ಲುಲ್ ಥರ ಬಿಟ್ಕೋಬಾರ್ದು ಅಂತೇಳಿ. ಹಾಗಾಗಿ ನೋಡಿ ನೀಟಾಗಿ ಫಿನಿಶಿಂಗ್ ಕೂಡ ಕಾಣಿಸುತ್ತೆ. ಇವಾಗ ನೀವು ಒಂದು 2 ಸ್ಟಿಚ್ನ ಹಾಕಿ ಅಷ್ಟೇ ಸಾಕು. ಇವಾಗ ಪಟ್ಟಿಯಿಂದ ಕೆಳಗಡೆಗೆ 3 ಅಥವಾ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಓಪನ್ ಇರಬೇಕಲ್ವ ಕಟ್ಕೊಳ್ಳೋದಕ್ಕೆ ಹಾಕೋದಕ್ಕೆಲ್ಲ, ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಒಳಗಡೆಗೆ ಲಾಡಿಗೆ ಅಂತೇಳಿ ಪಟ್ಟಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ಮಾಡಬೇಡಿ, ಮಕ್ಕಳಿಗೆ ಕೊರಿಯುತ್ತೆ ಆವಾಗ. ಹಾಗಾಗಿ ಈಗ ರೆಡಿಯಾಗಿದೆ ನೋಡಿ ಐರನ್ ಮಾಡೋದಕ್ಕೆ. ಸೀರೆ ಮಾತ್ರ ತುಂಬ ಸಾಫ್ಟಾಗಿ, ಅಂದರೆ ರಫ್ ಇರೋ ಸೀರೆಗಳಿಗೆ ಲಂಗ ಬ್ಲೌಸು ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಇರೋದಾದರೆ ಲಂಗ ಬ್ಲೌಸ್ಗೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅನಿಸಿಕೆ. ಇವಾಗ ಐರನ್ ಕೂಡ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಗೆ ಯಾವ ಥರದ್ದು ವಿಡಿಯೋ ಬೇಕು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನು ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿದೆ ಲಂಗ ಬ್ಲೌಸು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.